ಇರುವ ರೈತರಿಗೆ ಹಾಗೂ ಈ ಭಾಗದ ಸಾವಿರಾರು ಸಾರ್ವಜನಿಕರಿಗೆ ಉದ್ಯೋಗವೂ ಸಹ ದೊರೆಯುತ್ತದೆ. ಐಪಿಎಲ್, ಐಸಿಸಿ ಖರ್ಚು ಮಾಡಿದ ವೆಚ್ಚ ಕೆಲವೇ ವರ್ಷಗಳಲ್ಲಿ ಮರುಪಾವತಿಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಇದೊಂದು ಸರ್ಕಾರಕ್ಕೆ ಹಾಗೂ ಮಂಡಳಿಗೆ ಹೆಚ್ಚಿನ ಆದಾಯ ತರುವ ನೀವೇ ರೆಡಿ ಮಾಡಿ. ಮತ್ತೆ ನಡ್ಕೊಂಡು ಹೋಗೋದಾ ಏನದಮ್ಮ ಮರಣಿ? ಈಗ ನೀವು ವೆಹಿಕಲ್ ಮಾಡಿ, ಇಲ್ಲ ಈ ವೆಹಿಕಲ್ ಏನಾರು ಮಾಡಿ, ನೀವೇ ಮಾಡಿ. ಇಷ್ಟಪಡ್ತೇನೆ. ಹಲೋ, ಎಲ್ರಿ ಇವ್ರೆ ಪೂಜೆ ಹತ್ರ ಒಬ್ಬರು ಇಲ್ಲಪ್ಪ. ಆಯ್ತು, ಅವ್ರು ಆರ್ ಟಿ ಒ ಮಾತಾಡಿದ್ದೀನಿ, ಸರ್ಟಿಫಿಕೇಶನ್ ಕೊಡ್ತಾರೆ. ಹಲೋ, ಬನ್ನಿ. ಮತ್ತದು CM ಸರ್ ಹೋಗೋ ಗಾಡಿ ಒಂದು ಸರ್ಟಿಫಿಕೇಶನ್ ಮಾಡ್ಬೇಕಂತ ಅದು ಎಷ್ಟೊತ್ತು ಬೇಕು ಮಾಡಿ, ಅದು ಬೇಗ ಸರ್ಟಿಫಿಕೇಟ್ ಗೊತ್ತಿಲ್ಲ ರೀ. ನೀವು ಅಷ್ಟು ದೊಡ್ಡವರ, ನೀವು CM ಸರ್ ಬಂದ್ರು ನೀವು ಬರೋಕ್ಕಾಗೋದಿಲ್ವಾ? ಬನ್ನಿ, ಇಲ್ಲಿ ಬನ್ನಿ, ಮೊದಲು ಪೂಜೆ ಆಗತ್ತಲ್ಲ, ಅಲ್ಲಿ ಬನ್ನಿ. ಆ ವೆಹಿಕಲ್ ಇದೆ, ಅದು ಬೇಗ ಸರ್ಟಿಫಿಕೇಶನ್ ಮಾಡಿಸಿ. ಆಗಿದೆ ತಾನೇ ಅವರಿಗೆ? ಒಬ್ಬೊಬ್ರು ತಕ್ಷಣ ಹೆಚ್ಚು ಕಮ್ಮಿ ಮಾಡಿಲ್ಲ ಅಂತ ಹೇಳ್ತಾರೆ. ನೀವು ನೋಡಿದ್ರೆ 6 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಕ್ರಿಕೆಟ್ ಸ್ಟೇಡಿಯಂ ರಾಷ್ಟ್ರದಲ್ಲಿಯೇ 2ನೇ ಅತಿದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಆಗಿದೆ. ಕ್ರಿಕೆಟ್ ಸ್ಟೇಡಿಯಂನ ಹೊರಾಂಗಣವಾದ ಕ್ರೀಡಾ ಸಂಕೀರ್ಣವನ್ನ ಅಭಿವೃದ್ಧಿಪಡಿಸಲು ಅವಕಾಶವಿದ್ದು, ಈ ರೀತಿಯಾಗಿ ಅಭಿವೃದ್ಧಿಪಡಿಸಿದಲ್ಲಿ ಅಂತಾರಾಷ್ಟ್ರೀಯ ರೈತರಿಗೆ ಹಾಗೂ ಈ ಭಾಗದ ಸಾವಿರಾರು ಸಾರ್ವಜನಿಕರಿಗೆ ಉದ್ಯೋಗವೂ ಸಹ ದೊರೆಯುತ್ತದೆ. ಐಪಿಎಲ್, ಐಸಿಸಿ ಖರ್ಚು ಮಾಡಿದ ವೆಚ್ಚ ಕೆಲವೇ ವರ್ಷಗಳಲ್ಲಿ ಮರುಪಾವತಿಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಇದೊಂದು ಸರ್ಕಾರಕ್ಕೆ ಹಾಗೂ ಮಂಡಳಿಗೆ ಹೆಚ್ಚಿನ ಆದಾಯ ತರುವ ಸ್ಟೇಡಿಯಂ ರಾಷ್ಟ್ರದಲ್ಲಿಯೇ 2ನೇ ಅತಿದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಆಗಿದೆ. ಕ್ರಿಕೆಟ್ ಸ್ಟೇಡಿಯಂನ ಹೊರಾಂಗಣವಾದ ಕ್ರೀಡಾ ಸಂಕೀರ್ಣವನ್ನ ಅಭಿವೃದ್ಧಿಪಡಿಸಲು ಅವಕಾಶವಿದ್ದು, ಈ ರೀತಿಯಾಗಿ ಅಭಿವೃದ್ಧಿಪಡಿಸಿದಲ್ಲಿ ಅಂತಾರಾಷ್ಟ್ರೀಯ ರೈತರಿಗೆ ಹಾಗೂ ಈ ಭಾಗದ ಸಾವಿರಾರು ಸಾರ್ವಜನಿಕರಿಗೆ ಉದ್ಯೋಗವೂ ಸಹ ದೊರೆಯುತ್ತದೆ. ಐಪಿಎಲ್, ಐಸಿಸಿ ಖರ್ಚು ಮಾಡಿದ ವೆಚ್ಚ ಕೆಲವೇ ವರ್ಷಗಳಲ್ಲಿ ಮರುಪಾವತಿಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಇದೊಂದು ಸರ್ಕಾರಕ್ಕೆ ಹಾಗೂ ಮಂಡಳಿಗೆ ಹೆಚ್ಚಿನ ಆದಾಯ ತರುವ